ಆಗ್ತಾ ಇದೆಯಾ? ಒಂದೂವರೆ ತಿಂಗಳಾಯ್ತು. ಇದು ಯಾವಾಗ ಹಾಕಿದ್ರು ಅಲ್ಲಿಂದನೂ ಆಸ್ಲೇಷನ್ ಅಂತಾರ, ಇಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ, ಏನು ಮುಂದಕ್ಕೆ ಹೋಗ್ತಾ ಇಲ್ಲ, ಸಾಕ್ತಾ ಇಲ್ಲ ಅನಿಸ್ತಾ ಇದೆ. ಅನುಭವ ಆಗ್ತಾ ಇದೆಯಾ? ಅನುಭವ ಅನಿಸ್ತಾ ಇದೆ ನಿಮ್ಗೆ? ನಿಮಗೆ ಅನುಭವ ಅನಿಸ್ತಾ ಇದೆಯಾ? ನಿಮ್ಮ ಮನೆ ನಿಮ್ಗೆ ಅನಿಸ್ತಾ ಇದೆ. ಅದ್ ಯಾವಾಗ ಲೋಡ್ ಮಾಡಿದ್ರು ಅಲ್ಲಿ, ಅವಾಗ ತಲೆ ಮೇಲೆ ಒಂದು ಎಲ್ಲ ತಗೊಂಡು ನಿಮ್ ತಲೆ ಮೇಲೆ ಇಟ್ಕೊಂಡಂಗೆ, ಅರ್ಥ ಆಯ್ತಾ? ದುಡ್ಡು ಕೂಡ ಕೂಡಲ್ಲ, ಅದು ದುಡ್ಡು ಕೂಡ ಕೂಡಲ್ಲ, ಅರ್ಥ ಆಯ್ತಾ? ಯಾರು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಇವತ್ತು ಕೊಡಿಸ್ಕೊಂಡ್ರೆ ನಾಳೆ ಕೊಡ್ತಾರೆ, ಕೊಡೋದಿಲ್ಲ. ಸೊ ಹಾಗಾಗಿ ಇದನ್ನು ಫಸ್ಟ್ ಇಮಿಡಿಯೇಟ್ ಆಗಿ ಇದೇನ್ ಮಾಡ್ತಾರೆ ಅಂತಂದ್ರೆ ಹಾಕೋದು ಹೇಳಿ, ಅದ್ರ ಪಕ್ಕ ವಿಡಿಯೋ ನೋಡ್ತಾಯಿರ್ತೀವಿ, ಆಟೋ ಕರ್ಸಿದ್ದೀವಿ. ಏನಿದು ಬಂಡೆ ಕಾಂಪೌಂಡ್ಗೆ ಅಂತ ಮಾಡೋದು? ಕಾಂಪೌಂಡ್ಗೆ ಅಂತ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಏನೋ ಡೌಟ್ಗೆ ಕೇಳ್ಬಿಡೋಣ ಅನ್ಸುತ್ತೆ. ಇಲ್ಲಿ ಜಾಗ ಇದೆ ನಮ್ದು, ನಮ್ದು ಅಲ್ಲಿಂದ ತಗ ಇದೆ. ಇಲ್ಲಿಂದ 40 ಅಡಿ ಮಿಸ್ ಆಗೋಯ್ತು. ಅಲ್ಲಿಂದ ಬೀಳಿದೆಯಲ್ಲ, ಬೀಳಿವರೆಗೂ ಇದೆ, ಅಲ್ಲಿಂದ ಇಲ್ಲಿವರೆಗಿದೆ, ಅಲ್ಲಿವರೆಗೂ ಅಷ್ಟೇ ಲಾಸ್ಟ್. ಈ ಮನೆಯಿಂದ ಅದಕ್ಕೆ ಜಾಗ ಇದೆ 3 ಅಡಿ. ಒಂದು ಇಲ್ಲಿ ನೋಡಿ, ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ತೋರ್ಸಪ್ಪ ಕ್ಲಿಯರ್ ಆಗಿ. ಇಲ್ಲಿಂದ 40 ಅಡಿ ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಈ ಹೆಸರಿಗಿದೆಯೋ, ಇದ್ರ ಒಂದೇ ಜಮೀನು ಒಂದೇ ಹೆಸರಿಗಿದೆ. ಸರಿ, ಯಾವುದೇ ಕಾರಣಕ್ಕೂ ಈ ಮನೆಯನ್ನ ಆ ಕಡೆಯಿಂದ ಬೇಕಾದ್ರೆ 5 ಅಡಿ ಜಾಗ ಇರ್ಲಿ, ನಮಗೆ ತೊಂದರೆ ಏನಿಲ್ಲ, ಸರಿನಾ? ಇಲ್ಲಿಂದ 40 ಅಡಿ ಏನು ಜಾಗ ಇದೆ ಅಂತಿರೋ ಅದು ಯಾವುದೇ ಕಾರಣಕ್ಕೂ ಇದ್ರ ಹೆಸರಿಗಿರೋದು ಬೇಡ, ಈ ಮನೆ ಸಪರೇಟ್ ಆಗಿ ಇದ್ಬಿಡ್ಲಿ ಹೆಸರು. ಒಂದು ಇದನ್ನ ಅದು ಇನ್ಕ್ಲೂಡ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡ್ವಿ ಅಂದ್ರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತೀವಿ. ಎರಡನೇದು, ಮನೆ ಒಂದು 10 ರಿಂದ 12 ವರ್ಷದೊಳಗೆ ಮಾರ್ಬೇಕನ್ಸುತ್ತೆ ಇದನ್ನ, ಅರ್ಥ ಆಯ್ತು ಹೇಳೋದು? ನೀವು ಮಾಡಿಟ್ಕೊಳ್ಳಿ, ತೊಂದ್ರೆ ಏನಿಲ್ಲ, ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಅದ್ರ ಬಗ್ಗೆ ಏನು ಯಾವ ಅನುಮಾನನೂ ಇಲ್ಲದ್ರಲ್ಲಿ. ಸೊ ಹಾಗಾಗಿ ಇದನ್ನ ಸಪರೇಟ್ ಆಗಿ ಕಾಂಪೌಂಡ್ ಹಾಕಿದ್ರಲ್ಲ, ಬಟ್ ಕಲ್ಲಿನ ಕಟ್ಟಿಗೆ ತೆಗೆದು ಬಿಡ್ರಲ್ಲ, ಅದೆಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ದುಡ್ಡು ಕೂಡ ಬರಲ್ಲ ನಿಮ್ಗೆ, ಇದು ಮುಗಿ ಬೀಳುತ್ತದು, ನಿಂತ್ಕೊಂಡ್ಬಿಡುತ್ತದು. ಸೊ ಹಾಗಾಗಿ ಅದನ್ನ ಫಸ್ಟ್ ಕಿತ್ತಾಕಿ ಅದನ್ನ. ಎರಡನೇದು, ನಿಮಗೆ ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ, ಮನೆಗೆ ಸಪರೇಟ್ ಕಾಂಪೌಂಡ್ ಮಾಡ್ಕೊಂಡು, ಸರಿನಾ? ಆಕಸ್ಮಿಕ ಎಲ್ಲ ಆ ಕಡೆ ನಮಗೆ ಜಾಗನೇ ಇಲ್ಲಪ್ಪ, ಒಂದು 5 ಅಡಿ 5 ಅಡಿ ಇದೆಯಾ? 3 ಅಡಿ ಇದೆ, 3 ಅಷ್ಟೇ, 3 ಅಡಿ ಇದೆ. ಒಂದು ಕೆಲಸ ಮಾಡೋಣ, ಇದನ್ನ ಈ ಕಡೆ ಕಾಂಪೌಂಡೇ ಮಾಡೋದು ಬೇಡ, ಲೆಸ್ ಮಾಡಿಬಿಡಿ, ಇದನ್ನ ನೆಗೆಟಿವ್ನ ಕಟ್ ಮಾಡ್ಬಿಡೋಣ. ಇದು ಕ್ಯಾನ್ಸರ್ ಇದ್ದಂಗೆ, ಇದು ಕಟ್ ಮಾಡಿಬಿಟ್ರೆ ಕ್ಲೋಸ್, ಆ ಕಡೆ ಡೆವಲಪ್ ಆಗ್ತವೆ, ಸರಿನಾ? ಸೊ ಹಾಗಾಗಿ ಅದನ್ನ ಕಿತ್ತಾಕಿ ಫಸ್ಟ್, ಅದು ಕಿತ್ತು ಹಿಂದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ, ಸುಮ್ಮನೆ ಚಾಚಿ ಹಿಂಗೆ. ಬಟ್ ಇದೆಲ್ಲ ಮಾಡ್ಕೊಂಡು ತದನಂತರದಲ್ಲಿ 3 ತಿಂಗಳಾದ್ಮೇಲೆ ವ್ಯವಸ್ಥೆ ಮಾಡೋಣ, ಸರಿನಾ? ಈಗ ಏನು ಮಾಡ್ಕೊಂಡ್ರು ಮುಗಿ ಬೀಳುತ್ತೆ ಸುಮ್ಮನೆ, ಇದು ಅಲ್ವಾ? ಅದು ಫಸ್ಟು ಇಟ್ಟಿಗೆನೆಲ್ಲ ತೆಗೆದು ಆ ಕಡೆ ಹಾಕೊಳ್ಳಿ. ಇದು ಯಾವುದೇ ಕಾರಣಕ್ಕೆ ಇನ್ಕ್ಲೂಡ್ ಮಾಡ್ಕೊಳೋದು ಬೇಡ, ಫೆನ್ಸಿಂಗ್ ಆಗಲಿ ಹಾಕೊಳೋದು ಬೇಡ. ಇದನ್ನ ಹಾಕ್ಕೊಂಡ್ವಿ ಕೊಡ್ತಾ ಬೀಳುತ್ತೆ, ಟೆಸ್ಟ್ ಮಾಡಿ, ನೀವು ಹಾಕೊಂಡು ಟೆಸ್ಟ್ ಮಾಡಿ, ತೊಂದರೆ ಏನಿಲ್ಲ. ನೀವು ಹಾಕೊಂಡು ಟೆಸ್ಟ್ ಮಾಡಿ, ನಂದೇನು ಅಭ್ಯಂತರ ಏನಿಲ್ಲ, ಅಲ್ವಾ? ಈಗ ಉದಾಹರಣೆ ಹೇಳೋದು, ಇದು ಮಾಡಲೇಬೇಕು ಅಂತ ಹೇಳ್ತೀನಿ. ಈಗ ಇದನ್ನ ಮಾಡಲೇಬೇಕು, ಇದನ್ನ ಈಗ ನೀವು ಮಾಡ್ಕೊಳದಿದ್ರೆ ನನ್ನ ಗಂಟೆನ ಹೋಗಂಗಿಲ್ಲಲ್ಲ, ಏನು ನಂದೇನನ್ನ ಹೋಗ್ಬೇಕಾಗಿದ್ಯಾ? ಏನಿಲ್ಲ. ಬಟ್ ದಿಸ್ ಇಸ್ ಮೈ ಆರ್ಡರ್ ಅಂತ ಹೇಳ್ತೀನಿ ಯಾರಿಗಾದ್ರು. ಇದು ಮಾಡ್ಕೊಂಡ್ಲೇಬೇಕು, ನೀವು ಮಾಡ್ಕೊಂಡಿದ್ರೆ ತೊಂದರೆ ಮಾಡ್ಕೊಳ್ತೀರಿ. ತೊಂದರೆ ಮಾಡ್ಕೊಳ್ತೀವಿ ಅಂತಂದ್ರೆ ಯಾರು ನಿಮ್ಮ ಕಡೆಗೆ ಬಂದ್ಬಿಟ್ಟಪ್ಪ ಹೇಳ್ಬಿಟ್ಟ, ಹಂಗಾಗುತ್ತೆ. ಹಿಂಗೆ ಮಾಡ್ಕೋ, ಸ್ವಲ್ಪ ಟೈಮ್ ಕೊಡು, ಅನುಭವಿಸಿದ್ಮೇಲೆ ಫೋನ್ ಮಾಡಿ ನನಗೆ, ಅರ್ಥ ಆಯ್ತು ಹೇಳೋದು? ಅದು ಅವ್ರ ಅನುಭವಕ್ಕೆ ಹೇಳೋದು. ಯಾವುದೇ ಆಗಲಿ ಒಂದು ಅನುಭವಕ್ಕೆ ಬಂದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಯಾವ್ದಾದ್ರು ಅನುಭವಕ್ಕೆ ಬರೆದ್ರೆ ಏನು ಹೇಳಿದ್ರು ಕೂಡ ನಾನು ಭಾಳ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅಂದಾಗ ಯಾರು ಹೇಳಿದ್ರು ಏನು ಕೇಳಲ್ಲ. ಗಾಲಿ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ಅಡ್ಡಾಡ್ತಿದ್ದ, ಅವತ್ತು ಭಾರಿ ತೊಂದರೆ ಮಾಡ್ಕೊಳ್ತೀವಿ ಕಣಪ್ಪ ಅಂತ ನಾವು ಯಾರಾದ್ರೂ ಮಾತು ಹೇಳಿದ್ರೆ ತಲೆಗೆ ಕೆಟ್ಟತ್ತೇನೆ, ನಿನ್ನೆ ಕೊಂಡ್ಕೊಂಡ್ಬಿಡ್ತೀನಿ ಅಂತ ನಮ್ಮ ಮಟ್ಟಕ್ಕಿದ್ದ. 3 ವರ್ಷ ಜೈಲಿಗೆ ಯಾವತ್ತು ಅಂತ ಅವತ್ತು ಅನಿಸ್ತು, ವಾಟ್ ಇಸ್ ದ ಪ್ರಾಬ್ಲಮ್, ಏನೋ ಆಗ್ತಾ ಇದೆ. ಸೊ ಅವ್ರದೇ ಅಂತಲ್ಲ ಹೇಳೋದು, ನಾನು ಪ್ರತಿಯೊಬ್ಬರ ವಿಚಾರದಲ್ಲೂ ಅಷ್ಟೇ ಹೇಳೋದು. ಫಸ್ಟ್ ಇದಕ್ಕೆ ತೆಗೆದಾಕ್ಬಿಡಿ, ಇದನ್ನ ನಾವು ಕತ್ತಿಗೆ ನಾವು ಹೆಂಗ್ ಮಾಡ್ಕೊತೀವಿ, ಮನೆ ಉಳಿಸಿರೋದಲ್ವಾ, ಎಲ್ಲ ನಿಂತ್ಕೊಂಡು ಹೋಗ್ಬಿಡುತ್ತೆ. ಅದು ಫಸ್ಟ್ ತೆಗೆದು ಆ ಕಡೆ ಹಾಕೊಳ್ಳಿ. ಸರ್ ನಾನೊಂದು ಹೇಳ್ತೀನಿ ಸರ್, ಹೇಳಿ. ಈಗ ಇದಕ್ಕೆ ಕಾಂಪೌಂಡ್ ಅದೇ ಬೇರೆ ಮಾಡಿ, ಇದನ್ನೇ ಬೇರೆ ಮಾಡಿ ಅದು ಹೇಳಿದ್ರಲ್ವಾ, ಇದನ್ನ ಸಪರೇಟ್ ಕಾಂಪೌಂಡ್ ಮಾಡೋಣ, ಇದಕ್ಕೆ ಸಪರೇಟ್, ಅರ್ಥ ಆಯ್ತಾ? ನೀವು ನೋಡಿ, ಅದೇ ಮೊದಲೇ ಇದಾಗಿದ್ರೆ ಇಲ್ಲಿ ಒಂದು 8 ರಿಂದ 10 ಜಾಗ ಕೊಡ್ತಿದ್ದೆ. ಇಲ್ಲಿ
ಸೊ ಮಿಸ್ಟೇಕ್ ಆಗಿದೆ ಅಂತ ನಾವೇನು ಇದನ್ನೆಲ್ಲ ಜೋಸಿ ಬಿಟ್ಟು ಹೊಡೆದಾಕೆ ಇಲ್ಲ. ಅವೆಲ್ಲ ಇರೋದ್ರಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ, ಸರಿನಾ? ಏನಪ್ಪಾ ಅಂದ್ರೆ 3 ಅಡಿ ಜಾಗ ಇದೆ, ಓಕೆ, ಆ ಕಡೆ ಲೆಸ್ ಮಾಡ್ಬಿಟ್ಟು ಸಪ್ರೇಟ್ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟು ಫಿನಿಶ್. ಇಲ್ಲಿ ಇರೋಂಥವ್ರು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು, ಅದು ನಮ್ಮ ಆಸೆ. ನಾವು ಅಲ್ಲಿಂದ ಈಗ ಬೆಂಗಳೂರಿಂದ ಬಂದು ನಾವು ಇಲ್ಲಿಗೆ ಬಂದು ಏನೋ ನೀವು ಫೀಸ್ ಕೊಟ್ಬಿಟ್ರಿ ಬಂದೆ ಹೋದೆ. ನಾನೊಬ್ಬ ರೈತ ಅಲ್ವಾ, ನಾನು ಕೂಡ ರೈತನೇ, ಅರ್ಥ ಆಯ್ತಾ? ಇಲ್ಲೇನೋ ನಿಮ್ಗೆ ಇದು ಮಾಡಿಬಿಟ್ಟೆ, ಯಾರು ಏನೂ ಮಾಡೋದಿಲ್ಲ ಇಲ್ಲಿ. ನಾವು ದೇವರು ಅಂತಲ್ಲ, ಅಲ್ಲಿ ಯಾರು ದೇವ್ರಿಲ್ಲ ಇಲ್ಲಿ. ನಮಗೆ ಗೊತ್ತಿದ್ದನ್ನ ನಮ್ಮ ಅನುಭವದ ಮೂಲಕ ಒಂದು ಗುರುಸ್ಥಾನದಲ್ಲಿ ಯಾಕೆ ಇಡ್ತಾರೆ ಅಂತಂದ್ರೆ ಅವ್ರ ಅನುಭವದಲ್ಲಿ ಒಳ್ಳೇದಾಗಿರೋದಕ್ಕೆ ಗುರುಸ್ಥಾನ ಅಂತಾರೆ ಅಷ್ಟೇನೆ. ಅದು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಅಲ್ವಾ? ಸೊ ಹಾಗಾಗಿ ಇದು ಫಸ್ಟ್ ತೆಗೀರಿ, ಅದನ್ನ ಕಾಂಪೌಂಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರೆ 100% ಚೆನ್ನಾಗಿರ್ತೀರಿ. ಬಟ್ ಅದು 40 ಅಡಿ ಆ ಕಡೆ ಇತ್ತಲ್ಲ, ಅದನ್ನ ಬೇರೆ ಹೆಸರು ಬಿಡ್ಲಿ. ಅದು ಇದು ಮಾತ್ರ ಬೇರೆ ಹೆಸರು ಮಾಡ್ಕೊಂಡು, ಮನೆ ಮಾತ್ರ ಈ ಮನೆ ಮಾತ್ರ ಬೇರೆ ಹೆಸರಿಗೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ನಮ್ಮ ಹೆಸರಿಗೆ ಇತ್ತಂದ್ರೆ ಇದು ಸಾಲದಲ್ಲಿ ಬೀಳುತ್ತೆ ಮನೆ, ಕೂಗಂತಿದ್ದು ಸಾಲದಲ್ಲಿ ಬೀಳುತ್ತೆ ಮನೆ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇದು ಯಾರು ತಪ್ಸಕ್ಕಾಗಲ್ಲ, ಇದನ್ನ ಸುಮ್ಮನೆ ಮಾತಾಡಬೇಕಷ್ಟೇ. ಏನೋ ಚೆನ್ನಾಗಿದೀವಿ ಅಂತ ಮಾತಾಡ್ಬೇಕು. ಇಲ್ಲಿ ಯಾರು ಪಂಚಭೂತಗಳಿಗೆ ಎದುರಾಗಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾನೇ ಅಷ್ಟೇ, ನಾನೇ ದರಿದ್ರದ ಮನೆಗಿದ್ರೆ ನಾನೇ ಹೋಗ್ತೀನಿ ಅಷ್ಟೇನೆ ಅಲ್ವಾ? ನಾನೇನು ಬೇರೆ ಅಲ್ಲ, ನೀವೇನು ಬೇರೆ ಅಲ್ಲ, ಎಲ್ಲರೂ ಮನೆ ಕಟ್ಟವಾಗ ಹೇಳಿದೆ ಕರೆಸ್ತೀವಿ ನೋಡ್ರಿ ಅಂತಂದ್ರೆ ನೀನು ಯಾರನ್ನ ಕರ್ಕೊ ಬಂದೆ ಮಾಡಿಸ್ಕೊಂತ ಇದ್ದೆ. ಚೆನ್ನಾಗಿದೆ, ಟೋಟಲ್ ಬಹಳ ಚೆನ್ನಾಗಿದೆ. ನೋಡಿ, ಈಗ ಕೆಲವು ಚೆನ್ನಾಗಿಲ್ಲದ ವಿಚಾರಗಳನ್ನ ಚೆನ್ನಾಗಿದೆ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಇದೆ ಡೋರ್, ಏನು ತೊಂದರೆ ಏನಿಲ್ಲ, ಒಳ್ಳೆ ಒಂದು ಚೆನ್ನಾಗಿದೆ, ಓಕೆನಾ? ಇದನ್ನ ಲೆಸ್ ಮಾಡಬೇಕು, ಇದೇ ಲೆವೆಲ್ ಮಾಡ್ಕೊಳ್ಳಿ, ಅದೇ ಲೆವೆಲ್ ಮಾಡ್ತೀನಿ, ಯಾವುದನ್ನು ತೊಂದರೆ ಮಾಡ್ಕೊಳ್ಳಿ. ಓಕೆ, ಅಲ್ಲದ ವೆಂಟಿಲೇಷನ್ ತೆಗಿಬೇಕಿಲ್ಲ, ತೆಗಿರಿ, ವೆಂಟಿಲೇಷನ್ ತೆಗಿರಿ. ಒಂದು ಮೂಗಿನಲ್ಲಿ ಉಸಿರಾಡಕ್ಕಾಗತ್ತ ನಾವು? ಒಂದು ಹೊರಳಿ ನೋಡಿ, ಎಷ್ಟೊತ್ತನ್ನ ಉಸಿರಾಡ್ತೀರಿ ನೀವು? ಸ್ವಲ್ಪ ಡಿಸ್ಟರ್ಬ್ ಆಗಲ್ವಾ ನಮ್ಗೆ? ಅದು ಇಂಪಾರ್ಟೆಂಟ್. ಇಲ್ಲೊಂದು ತಗೊಳ್ಳಿ, ಇಲ್ಲೊಂದು ಬೇಕಾದ್ರೆ 1 by 1 ತಗೊಳ್ಳಿ. ಈ ಒಂದಿದ್ರೆ ಇಲ್ಲೂ ತಗೋಬೋದಾಗಿತ್ತು, ತೊಂದರೆ ಏನಿಲ್ಲ, ಆಗಿಲ್ವಲ್ಲ? ಸದ್ಯಕ್ಕೆ ಅಷ್ಟೊಂದು ತಗೊಳ್ಳಿ, 1 by 1 ತಗೊಳ್ಳಿ. ಫಸ್ಟ್ ಕ್ಲಾಸ್ ಯಾವ ಡಿಸ್ಟರ್ಬ್ ಬೇಡ. ಇಲ್ಲೇನು ಇಲ್ಲ ಹಾಕೊಳ್ಳಿ, ಸ್ಟೆಪ್ ಹಾಕೊಳ್ಳಿ, ಬೇಕಾದ್ರೆ ಇಟ್ಕೊಳ್ಳಿ, ಸರಿನಾ? ಇದು ಹಾಕಿದ್ರಲ್ವ ಸಜ್ಜ, ಇದು ಬನ್ನಿ. ಇದು ಎಷ್ಟಾದ್ರೂ ಲೋಡ್ ಮಾಡಿ, ಏನು ತೊಂದರೆ ಇಲ್ಲ. ನೀವು ಲೋಡ್ ಮಾಡೋಷ್ಟು ಒಳ್ಳೇದೇನೆ ಇರೋದು, ತುಂಬಾ ಒಳ್ಳೇದು. ಏನು ನೀವೇನಾದ್ರ ಬಗ್ಗೆ ಡಿಸ್ಟರ್ಬ್ ಬೇಡ. ಇವಾಗ ಏನಿದು, ನಾವೇನು ರೇಷನ್ ಗೀಷನ್ ಸ್ವಲ್ಪ ರೈತ ಸ್ಟೋರ್ ಹೆವಿ ಸ್ಟೋರ್ ಮಾಡಿ, ಹೆವಿ ಸ್ಟೋರ್ ಮಾಡ್ಬೋದು, ಏನು ಅಭ್ಯಂತರ ಇಲ್ಲ. ಹೆವಿ ಸ್ಟೋರ್ ಮಾಡ್ಬೋದು. ಮತ್ತೆ ಒಂದು ಪೂಜೆ ಬೇಕಂತಂದ್ರೆ ನಿಮ್ಗೆ ಇಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿ, ತೊಂದರೆ ಬಸ್ ಎಕ್ಸ್ಟ್ರಾ ಇಲ್ಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ಹೋಗ್ತಿತ್ತು. ಸರಿ, ಓಕೆ. ಏನು ಮಾಸ್ಟರ್ ಬೆಡ್ ಇದು? ಯಾರು ಮಾಡೋದು? ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇದ್ರೆ ಇಲ್ಲಿ ಮಲಗಿ, ನೀವು ಗಂಡ ಹೆಂಡತಿ ಆ ಕಡೆ ಮಲ್ಕೊಳ್ಳಿ. ಮದುವೆ ಆಗಿದ್ರೆ ಆ ಕಡೆ ಮಲ್ಕೊಳ್ಳಿ, ಒಳ್ಳೇದಾಗ್ತದೆ, ತೊಂದರೆ ಇಲ್ಲ. ವಾರ್ಡ್ರೋಬ್ಸ್ ಏನಾರ ಮಾಡ್ತೀರಾ? ಅದೇ ಮಾಡ್ಬೇಕು, ಮಾಡಬೇಕು ಅಂದ್ರೆ ನೋಡಿ, ನೆನಪಿಟ್ಕೊಳ್ಳಿ. ಈಗ ಕ್ಲೀನ್ ತೋರಿಸ್ತೀನಿ. ವಾರ್ಡ್ರೋಬ್ಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಕೊನೆವರೆಗೂ ಮಾಡಿ, ತೊಂದರೆ ಏನಿಲ್ಲ. ಆಕಸ್ಮಿಕ ಅಲ್ಲಿಂದ ಇಲ್ಲಿಗೆ ಏನಾದ್ರೂ ಅರ್ಧ ಮಾಡಿದ್ರೆ ಇಲ್ಲಿ ಮಲಗುವಂತ ಗಂಡು ಮಗ ಆಯುಷ್ಯ ಕಡಿಮೆ ಆಗುತ್ತೆ, ನೆನಪಿಟ್ಕೊಂಡ್ಬಿಡಿ. ಎಸ್, ರಿಪೀಟ್ ಮಾಡಿ. ಅದೇ ನಾನು ಇಲ್ಲಿಂದ ಒಂದು 2 ಅಡಿ ತಗೊಂಡು ಇಲ್ಲಿ ಒಂದು ವಾಟರ್ ಪ್ರೂಫ್ ಮಾಡ್ಕೊಳ್ಳೋಣ, ಇಲ್ಲಿ ಮಂಚ ಹಾಕೋಣ ಅಂತ ಯಾಕಂದ್ರೆ ಮಿಸ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಅರ್ಥ ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಮಾಡಿ, ಎಲ್ಲಿ ಬೇಕಾದ್ರೆ ನಿಲ್ಸಿ, ಏನ್ ತೊಂದರೆ ಏನಿಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಡಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ ವ್ಯವಹಾರ ಎಲ್ಲ ಮಾಡೋದು, ದುಡ್ಡು ಇಡೋದು ಎಲ್ಲ ಮಾಡ್ಕೊಳ್ಳಿ, ತೊಂದರೆ ಇದಿಲ್ಲ. ಇಲ್ಲಿ ಮಂಚ ಹಾಕೊಳ್ಳಿ, ತಲೆ ಈ ಕಡೆ ಮಾಡಿ, ಇಡೀ, ಏನು ತೊಂದರೆ ಇಲ್ಲ, ಓಕೆನಾ? ಮಾಡ್ಕೊಳ್ಳಿ, ಮಿಸ್ಯೂಸ್ ಮಾಡ್ಕೋಬೇಡಿ. ತೊಂದರೆ ಇಲ್ಲ. ಪೂಜಾ ಏನ್ ಮಾಡಿದೆ ಅಂತ 1 ಇಂಚ್ ಡೌನ್ ಆಗಿದೆ. ಪೂಜಾ ಟೂಬಲ್ ತಗೊಳ್ಳಿ, ಅದನ್ನು ಇದಕ್ಕಿಂತ 1 ಇಂಚ್ ಹೈಟ್ ಇದ್ರು 1 ಇಂಚ್ ಇಲ್ಲ, ಇದರಲ್ಲಿ ತುಂಬಾ ಒಳ್ಳೆಯದು. ಫಸ್ಟ್ ಕ್ಲಾಸ್. ಇದೇನಿದು ಸಜ್ಜೆ ಹಾಕಿದ್ದೀರಾ? ಹಿಂಗಿಂದ ಬರ್ತದೆ. ಪೀಠ ಎಷ್ಟಿತ್ತು? ನಿಮ್ಮ ಕೆಪಾಸಿಟಿ
ಒಂದು ಅಥವಾ ಎರಡು ಇಷ್ಟು ಹೈಟ್ ಆಗಿದ್ರು ನಡೆದಿಲ್ಲ. ಇಟ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ. ನೋಡಿ, ಕೆಲವು ಹತ್ರ ಸ್ಟೆಪ್ಸ್ ಇಡಬೇಡಿ ಅಂತ ಹೇಳ್ತೀನಿ. ಕೆಲವು ಹತ್ರ ಸ್ಟೆಪ್ಸ್ ಹಾಕ್ಬೇಡಿ. ಕೆಲವು ಹತ್ರ ಸ್ಟೆಪ್ಸ್ ಇದ್ರೆ ಕೆಲವರು ಜನ ಗೊತ್ತಾಗಲ್ಲ, ಬೇರೆ ಬೇರೆ ಕಡೆ ಎಲ್ಲ ಗೊತ್ತಾಗಲ್ಲ. ಈಗ ನಾವು ಮಂಗಳೂರು ಹೋಗಿದ್ವಿ, ಸ್ಟೆಪ್ಸ್ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಒಬ್ಬೊಬ್ರದ್ದು ಒಂಥರ ಭಾಷೆ ಇರುತ್ತಲ್ಲ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಏನಾದ್ರು ನೀವು ಎತ್ತರ ಮಾಡ್ತಿರಲ್ಲ, ಕಟ್ಟೆ ಅಂತೀವಲ್ಲ, ನಾವು ಕಟ್ಟೆ ಅಂತೀವಿ, ನೀವೇನಂತೀರಿ? ನಾವು ಕಟ್ಟೆ ಅಂತಿರ್ತಾನೆ. ಸರಿ, ಕಟ್ಟೆಗಳು ಬೇಕಾದ್ರೆ ಇಟ್ಕೊಂಡು ಒಂದೆರಡು ಮಾಡ್ಕೊಂಡು ಅದ್ರ ಮೇಲೆ ಫೋಟೋ ಇಟ್ಟು ಪಶ್ಚಿಮಾಭಿಮುಖವಾಗಿ ಅರ್ಚನೆ ಮಾಡಿ, ತೊಂದರೆ ಇಲ್ಲ. ಸರಿನಾ? ಓಕೆ. ಪಶ್ಚಿಮಾಭಿಮುಖ ಅಥವಾ ಉತ್ತರಾಭಿಮುಖ ಬರಲ್ಲ ಸರ್? ಪಶ್ಚಿಮಾಭಿಮುಖ ಮಾಡಿ, ಪಶ್ಚಿಮಾಭಿಮುಖ. ಇಲ್ಲಿ ಯಾರು ಮಾಡ್ತಾ ಇರ್ಲಿ? ಇಲ್ಲಂದ್ರೆ ಅದೇ ನಾವೇ ಮನೆ ಕಳ್ಬೋದು, ತಂದೆ ತಾಯಿ ಮನೆ ಕಂಡ್ರು. ನೋಡಿ, ಒಂದು ಸಜ್ಜೆ ಮಾಡಿದ್ರಲ್ಲಿ ಇಲ್ಲಿ ಸಜ್ಜದ ಮೇಲೆ ಏನು ಹಾಕ್ಬೇಡಿ. ಆಕ್ಚುಲಿ ಸಜ್ಜೆ ಇರಬಾರ್ದಾಗಿತ್ತು, ಇಲ್ಲಿ ಮಾಡ್ಬಿಟ್ಟಿದ್ರೆ ಅದನ್ನೆಲ್ಲ ಹೊಡೆದಾಕೆಲ್ಲ ಮಾಡೋದು ಕಷ್ಟ ಆಗುತ್ತೆ, ಅದನ್ನ ಮಾಡಬೇಡಿ. ಒಂದು. ಎರಡನೇದು, ರಿಯಾಲಿಟಿ ಒಂದು ಮಾತಾಡ್ಬೇಕಂದ್ರೆ ಇವತ್ತು ಕರೆಕ್ಟಾಗಿ ಹೇಳ್ಬೇಕಲ್ವ ನಿಮ್ಗೆ. ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಬೇಜಾರಾಗುತ್ತೆ ಬಿಡು ಅಂತ ಹೇಳೋಗೋದು ತಪ್ಪಾಗುತ್ತೆ. ಅದು ನನಗೆ ನಾನೇ ಮೋಸ ಮಾಡ್ಕೊಂಡು ನಮ್ಗೆ ವಾಸ್ತವಾಂಶ ಹೇಳ್ಬೇಕಲ್ವಾ. ನಾನು ಇವತ್ತು ಸ್ವಲ್ಪ ಕಾರವಾಗಿದ್ರು ಕೂಡ ನಿಜಾಂಶ ಸ್ವಲ್ಪ ಸೊಲ್ಯೂಷನ್ ನೋಡ್ಕೋಣ ಅಲ್ವಾ. ಒಂದು, ಇದು ರೂಮ್ ಒಳಗೆ ಬರಬಾರ್ದಾಗಿತ್ತು, ಇದು ಬರಬಾರ್ದಾಗಿತ್ತು. ಎಸ್. ಒಂದು, ಇದಾದ್ರೆ ಏನಾಗುತ್ತೆ ಮತ್ತೆ ಇದಿದ್ರೆ ಏನಾಗತ್ತಪ್ಪ, ಒಂದು ಅನುಮಾನ. ಇದಿದ್ರೆ ಏನಾಗುತ್ತೆ, ಇದೇನಾಗುತ್ತೆ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು. ಇಲ್ಲಿ ಮಲ್ಕೊಳ್ಳೋಂತ ಹೆಣ್ಣು ಮಗಳು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳೋದು. ಅಕಸ್ಮಾತ್ ಸ್ಟೋರ್ ಮಾಡ್ಕೊಳ್ತೀವಿ, ಇನ್ನೊಂದು ಮಾಡ್ಕೊಳ್ತೀವಿ ಅಂದ್ರೆ ಇನ್ನೇನು ತೊಂದರೆ ಮಾಡೋದು ಬೇಕಾಗಲ್ಲ. ಅಕಸ್ಮಾತ್ ಏನಾದ್ರು ಇದು ಮಾಡೋದಿಲ್ಲಪ್ಪ, ನಮ್ಗೆ ಬೆಡ್ರೂಮ್ ಬೇಕೇ ಬೇಕಿದು, ಒಂದು ರೂಮ್ ಬೇಕೇ ಬೇಕು, ಹೆಣ್ಮಕ್ಳು ನಾವೆಲ್ಲ ಮಾಡ್ಕೊಳ್ತೀವಿ, ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಶ್ರೀಮತಿ ಆಗ್ಲಿ ಮಾಡ್ಕೊಳ್ತೀವಿ, ಇಲ್ಲಿ ತೊಂದರೆ ಆಗುತ್ತೆ ನಮ್ಗೆ ಅಂತಂದ್ರೆ ಈ ಪೂಜೆ ರೂಮ್ ತೆಗೆದಾಕ್ಬೇಕು. ಇದನ್ನ ಕರೆಕ್ಟ್ ಆಗಿ ಇದೆಲ್ಲ ಪೂರ್ತಿ ರೂಮ್ ಮಾಡ್ಕೋಬೇಕು. ಇಲ್ಲ ನಾವು ಸ್ಟೋರ್ ಟೈಪ್ ಮೇಂಟೈನ್ ಮಾಡ್ಕೊಳ್ತೀವಿ, ನಾವ್ ಯಾರು ಮಕ್ಕಳ ಬಡಿ ಗೆಸ್ಟ್ ಬಂದಾಗ ಮಾಡ್ಕೊಳ್ತಾರೆ ಅಂದಲ್ಲಿ ಇರ್ಲಿ. ಅರ್ಥ ಆಯ್ತು? ಮಗನಿಗೆ ಮದುವೆ ಅಂತ ಮಾಡ್ತೀವಿ, ಮದುವೆ ಆದ್ಮೇಲೆ ಚೇಂಜ್ ಮಾಡಿ ಅದೇ ವಿಚಾರ ಚೇಂಜ್ ಮಾಡೋದು ಅಂತಲ್ಲ. ಫೈನಾನ್ಷಿಯಲಿ ಮತ್ತೆ ಮಾತೃಸ್ಥಾನ ಬಿದ್ದೋದಾಗ ಫೈನಾನ್ಷಿಯಲಿ ಮತ್ತೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳೋದು. ನೀನ್ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಗೊತ್ತಾಗೋದಿಲ್ಲ ಕಾಯಿಲೆ ಯಾಕಿದು ಮಣಿಪಾಲ್ಗೆ ಹೋದ್ರು ಗೊತ್ತಾಗಲ್ಲ ಅಲ್ವಾ. ನಾನು ಇರೋದನ್ನ ನಿಶ್ಚಯವಾಗಿ ಹೇಳ್ಬಿಟ್ಟಿದ್ದೀನಿ. ಇವಾಗ ಫರ್ದರ್ ಟ್ರೀಟ್ಮೆಂಟ್ ಯೋಜನೆ ಧೈರ್ಯವಾಗಿ ಇದು ಹೊಡೆದಾಕಿ ಏನಾದ್ರು ಇದನ್ನ ಮಾಡ್ಕೊಳ್ಳೋದಾದ್ರೆ ಒಂದು, ಇಲ್ಲ ಎರಡು ರೂಪಾಯಿ ಸ್ಟೋರ್ ಆಗಿ ಮೇಂಟೈನ್ ಮಾಡ್ಕೊಳ್ತೀನಿ, ಇಲ್ಲಿ ಯಾರು ಮಾಡ್ಕೊಳ್ಬೇಡ ಹಾಲೆಲ್ಲ ಮಾಡ್ಕೊಳ್ತೀವಿ, ಎಷ್ಟು ಬಂದಾಗ ಮಾಡ್ಕೊಳ್ತಾರೆ ಅಂತಂದ್ರೆ ಅದು ಎರಡನೇ ಪಾಯಿಂಟ್. ಹಾಗಾಗಿ ಯಾವುದೇ ಕಾರಣಕ್ಕೂ ಬರಲ್ಲ, ರೆಮಿಡಿ ಬರೋದೇ ಇಲ್ಲ. ಸುಳ್ಳು. ನೀವು ಸುಮ್ನೆ ರೆಮಿಡಿ ಹೇಳ್ತೀನಿ, ಒಂದು ಪೂಜೆ ಮಾಡಿಸ್ಬಿಡ್ತೀನಿ, ಒಂದ್ ಯಾರೋ ಒಂದು ಗಂಟೆ ಕಟ್ಟಿಬಿಡ್ತೀನಿ, ಒಂದ್ 10,000 ಕೊಟ್ಬಿಡಿ ಗಂಟೆ ಕಟ್ಟಿಬಿಡ್ತೀನಿ, ಸುಳ್ಳು. ಎಲ್ಲೂ ನನಗೆ ಗೊತ್ತೇ ಇಲ್ಲ, ಎಲ್ಲೂ ರಿಸಲ್ಟೇ ಇಲ್ಲ. ಅಲ್ಲ, ತಪ್ಪಾಗತ್ತೆ ಸುಮ್ನೆ. ಅರ್ಥ ಆಯ್ತಾ? ಆಕಸ್ಮಿಕ ಇನ್ನೊಂದು, ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಟ್ಟು, ಸಣ್ಣ ರೂಮ್ ಆದ್ರೂ ಪರವಾಗಿಲ್ಲ, ಸ್ಟ್ರೈಟ್ ಆಗಿ ಗೋಡೆ ತಗೊಂಡ್ಬಿಟ್ಟಿದೆ. ಗೋಡೆ ತಗೊಂಡು ಇಲ್ಲಿ ಓಪನ್ ಮಾಡ್ಕೋಬೇಕು, ಪೂಜೆಗಳು ಮಾಡ್ಕೋಬೇಕು, ಅದನ್ನ ಅಲ್ಲಿಂದ ಬಂದು ಪೂಜೆ ಅನಿವಾರ್ಯ ಅಲ್ವಾ. ಮಾಡ್ಕೊಂಡ ತಪ್ಪಿಗೆ ನಾವು ಸೆಟ್ ಮಾಡ್ಕೋಬಹುದು ಅಲ್ವಾ. ಈಗ ಮೇಲಿಯಲ್ಲಿ ಯಾವನು ಲಗೇಜಸ್ ಹಾಕೊಂಡ್ಬೇಕು, ನೀವು ಹೇಳಿದಾಗ ಅಕೇಶನ್ ಮಲಗಿದ್ರೆ ತೊಂದರೆ ಇಲ್ಲ. ಅಕೇಶನ್ ರೆಗ್ಯುಲರ್ ಆಗಿ ಮಲಗಬಾರ್ದು. ಅಕೇಶನ್ ನಾನು ಹೇಳ್ತೀನಲ್ವಾ, ಅಕೇಶನ್ ಅರ್ಥ ಆಗುತ್ತೆ ನಿಮ್ಗೆ. ಅವ್ರ ಎಮರ್ಜೆನ್ಸಿ ಯಾವತ್ತೋ ಒಂದು ಅಷ್ಟೇ. ರೆಗ್ಯುಲರ್ ಆಗಿ ಮಲಗ್ತೀವಿ ಅಂತಂದ್ರೆ ಆ ಹೆಣ್ಮಗಳು ತೊಂದರೆ ಮಾಡ್ತಾರೆ, ಕಿತ್ತಿ ಮಾಡಿ ತೊಂದರೆ ಆಗುತ್ತೆ. ಅಲ್ಲಿ ಲಗೇಜಸ್ ಹಾಕಬಹುದು, ಸಂಪುಟ ಅಂತವೆಲ್ಲ ಮಾಡ್ಕೊಳ್ಳಿ, ಅಲ್ಲಿ ಹಾಕೊಂಡು ಬಿಡ್ಗ. ಬಟ್ ಇಲ್ಲಿ ಅಕೇಶನ್ ಮಾಡ್ಕೊಳ್ಳಿ, ಓಕೆನಾ? ಇರೋದು ಮಾಡಬಾರಲ್ವಾ. ಇವತ್ತು ಅಲ್ವಾ. ಸೊ ಹಾಗಾಗಿ ಬಂದು ಹೇಳ್ತೀನಿ, ಇದು ಕಿತ್ಬಿಟ್ಟು ಇದು ಕಿತ್ತ ಮೇಲೆ ಆ ಕಡೆ ಕಾಂಪೌಂಡ್ ಯಾವ್ದು ಇದು ಮಾಡಬೇಡ. ಮುಂದೆ ಜಾಗ ಎಷ್ಟಿದೆ ಅಲ್ಲಿ ಕಡಿ ಹಾಕಿದೆಯಲ್ಲ, ರೋಡ್ ಇದೆಯಾ ಆ ಕಡೆ ರೋಡ್ ಇಲ್ಲ, ಹಿಂಗೆ ರೋಡು, ಅದು ರೋಡ್ ಇದೆ, ಅದು ರೋಡ್ ಬರುತ್ತೆ, ಅಲ್ಲಿಂದ ಬರುತ್ತೆ, ಅದರಿಂದ ಬಂದು ಹಿಂಗೆ ಹೋಗುತ್ತೆ ರೋಡ್ ಕಟ್ ಆಗತ್ತೆ, ಬಂದು ಹಿಂಗೆ ಹೋಗಿ ಹಿಂಗೆ ಸ್ಟಾಪ್ ಆಗುತ್ತೆ ರೋಡ್. ಓಕೆ ನೋಡಪ್ಪ, ಈಗ ಏನ್ ಮಾಡ್ತೀರಿ ನೀವು? ನಾವು ಈಗ ವ್ಯವಸಾಯ ಮಾಡ್ತೀವಿ. ಹೌದು ಸರ್, ಇದನ್ನ ಮಾಡ್ಕೊ.
ನಾನು ಸ್ವಲ್ಪ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ನನಗೊಂದು ಸ್ಕೆಚ್ ಆ ಕಡೆ ಈ ಕಡೆ ಜಾಗ ಎಷ್ಟಿದೆ ಅಂತ ಕಳಿಸು. ಅರ್ಥ ಆಯ್ತಾ? ಪ್ಲಾನ್ ಕಳಿಸ್ತೀನಿ. ಫೈನಾನ್ಷಿಯಲಿ ಅದು ಇನ್ನೊಮ್ಮೆ ಹೇಳ್ತೀನಿ, ಅದನ್ನ ಹಣಕಾಸಿನಲ್ಲಿ ಅತಿ ದೊಡ್ಡದಾಗಿ ಅಭಿವೃದ್ಧಿ ಆಗ್ತದೆ, ಅನುಮಾನನೇ ಇಲ್ಲ ಅದರಲ್ಲಿ. ಕಾಂಪೌಂಡ್ ಮಾಡ್ಕೊಂಡು ಗೇಟ್ ಹಾಕ ನಾನು ಹೇಳ್ದಂಗೆ ಬಹಳ ಚೆನ್ನಾಗುತ್ತೆ ಕಣಪ್ಪ. ಆಂಜನೇಯ ಸ್ವಾಮಿ ಕೊಡ್ತಾನೆ ನನಗೆ. ನನ್ಗೆ ಏನಾಗಿದೆ ಅಂದ್ರೆ ನಮ್ ಜಮೀನ್ ಅಲ್ಲಿಗಿದೆಯಲ್ಲ, ಇದು ಯಾವ ದಿಕ್ಕಂತರ ಗೊತ್ತಿಲ್ಲ, ಈಶಾನ್ಯನ ವಾಯುಮೂಲ್ಯ ಇಲ್ಲಿ ಕಟ್ಬಿಡಿತೆ ಮನೆ, ಅಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಅನುಭವಸ್ಥರು. ರಿಯಾಲಿಟಿ ಅದೇನೆ, ಬಟ್ ಮಿಸ್ ಆಗ್ಬಿಟ್ಟಿದ್ಯಾ. ಒಂದು ನಿಮಿಷ, ಅದನ್ನ ಈಗ ನಾನು ಈ ಮನೆ ಹೊಸ್ತಾಗಿ ಕಟ್ತಾ ಇದ್ರಿ, ನೀವು ನಿಮ್ಮನ್ನ ಎದುರಿಸ್ಲಾ ಬಂದು ನಿಮ್ಮನ್ನ? ಈಗ ಆಲ್ರೆಡಿ ಪೇಷಂಟು ಅಲ್ವಾ? ಆಲ್ರೆಡಿ ಪೇಷಂಟ್. ಸರಿ ಇಟ್ಕೊಳ್ಳೋ, ಮುಂದಕ್ಕೆ ಬಾ. ಆಲ್ರೆಡಿ ಪೇಷಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಒಂದೇ ಸರಿ ಏನಾಗಲ್ಲ ಹೋಗಮ್ಮ ಅಂತ ತಲೆ ಕೆಡಿಸ್ಕೊಬೇಡ, ಹೋಯ್ತೀವಿ ಅಂತಂದ್ರೆ ಏನಾಗುತ್ತೆ? ಆಟೋಮೆಟಿಕಲಿ ಓಯ್ ಇದೇನಪ್ಪ ಇದು ಅನ್ನಂಗಾಗ. ನಿನಗೇನು ಆಗಲ್ಲ, ತಲೆ ಕೆಡಿಸ್ಕೊಬೇಡಿ, ಟ್ಯಾಬ್ಲೆಟ್ ತಂಗು ಸಮಾಧಾನ ಮಲ್ಕೋ. ಇದು ನಮ್ಮ ಸಿಸ್ಟಮ್ ಇದು. ಅರ್ಥ ಆಯ್ತಾ? ಇಂಜೆಕ್ಟ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತಂದ್ರೆ ಸ್ಲೋ ಇಂಜೆಕ್ಟ್ ಮಾಡ್ತೀನಿ. ಅದಾಯ್ತು ಹೇಳೋದು. ತಪ್ಪು ಆಗಿದೆ, ಸಮಾಧಾನ ತಿದ್ಕೋಬೇಕು ಇದನ್ನಷ್ಟೇ. ಅದೇ ಟೆನ್ಷನ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ, ಅದ್ರ ಬಗ್ಗೆ ಮಾನಸಿಕವಾಗಿ ಏನು ಅನ್ಕೋಬೇಡಿ. ಇದನ್ನ ಚೇಂಜ್ ಮಾಡಿ ಕೇಳಿ ಅಂತಾನೆ. ಈಗ ಸ್ವಲ್ಪ ನಿಮ್ಗೇನು ಭಾಳ ಹೇಳಿದೇನ, ಸ್ವಲ್ಪ ಹೇಳಿ ಅಂತಾನೆ ಸಕ್ಸಸ್ಫುಲ್ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ರೋಡ್ ಇದು ತಾನೆ ನಮ್ದು, ಅಲ್ಲಿಂದ ಬರೋದು. ತಲೆ ಕೆಡಿಸ್ಕೋಬೇಡಿ, ನಾನು ಇದೀನಲ್ವಾ, ಇನ್ನೇನು ಇದೇನು ಬರಲ್ವಾ? ಇದು ಬರಲ್ಲ ಸರ್, ಬೇಡ. ಇಲ್ಲ, ಕಾಂಪೌಂಡ್ ತಗೋಣ, ಅಲ್ಲಿವರೆಗೆ ಕಾಂಪೌಂಡ್ ತಗೋಬೇಕಾಗತ್ತೆ. ಅದೇನಿದೆಯೋ ಬೈಕ್ ಏನಿದೆಯೋ ಅಲ್ಲಿವರೆಗೆ ಕಾಂಪೌಂಡ್ ಬರುತ್ತೆ. ಈ ಮನೆಗೆ ತಗೊಳ್ಳೋಣ ಅಂತ. ಇದನ್ನ ಫಿನಿಶ್ ಮಾಡಪ್ಪ ಅಷ್ಟು, ಸರಿನಾ? ಇನ್ನೇನಪ್ಪ, ಅದೇನೇ ಸ್ವಲ್ಪ ಇದು ಬಾತ್ರೂಮ್ ಎಲ್ಲಿ ಮಾಡೋದು ಅಂತ. ಇದೊಂದು ಬಾತ್ರೂಮ್ ಮಾಡಬೇಕು. ಸರಿ, ಒಂದು. ಎರಡನೇದು, ಇಲ್ಲಿ ಏನಾಗ್ಬಿಟ್ಟಿದೆ, ಸ್ಟೇರ್ ಕೇಸ್ ಒಳಗೆ ಹೋಗಿದೆ ಇಲ್ಲಿ. ಅರ್ಥ ಆಯ್ತಾ? ಈ ಲೆವೆಲ್ಗೆ ಬರ್ಬೇಕಾಯ್ತು. ಈ ಲೆವೆಲ್ಗೆ ತಗೊಳ್ಳಿ, ಸ್ಟೇರ್ ಕೇಸ್ ಈ ಲೆವೆಲ್ ಸ್ವಲ್ಪ ಮುಂದೆ ಸ್ವಲ್ಪ ಸ್ಟೇರ್ ಕೇಸ್ ಇದ್ರ ಲೆವೆಲ್ ತಗೊಳ್ಳಿ. ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಸರಿನಾ? ಇದು ತಗೊಳ್ಳಿ. ಇಲ್ಲ ಅಂತಂದ್ರೆ ಇದು ಕಟ್ ಮಾಡಿದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ಇದನ್ನ ಸ್ವಲ್ಪ ಸ್ಟೆಪ್ಸ್ ಇದು ಮಾಡಿ ಇದನ್ನ ಇದ್ರ ಲೆವೆಲ್ಗೆ ತಗೊಳ್ಳಿ. ಇದ್ರ ಲೆವೆಲ್ಗೆ ತಗೊಂಡು ಸ್ವಲ್ಪ ಸ್ಟೆಪ್ಸ್ ಆಗಲಾಗತ್ತೆ ಅಷ್ಟೇನೆ. ಆಗ್ಲೇ ತಪ್ಪೇನಿದೆ, ಈಗ ಮಾಡ್ಕೊಂಡಿದೀವಿ, ಮಾಡ್ಕೋಬೇಕು ಅಷ್ಟೇನೆ. ಇದು ಸ್ವಲ್ಪ ಮಾಡ್ಕೊಂಡು ಇದು ಅದನ್ನೆಲ್ಲ ತೆಗಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ಇದನ್ನ ಸ್ವಲ್ಪ ಹಾಕು, ಓಕೆ. ಆಮೇಲೆ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡು ಒಂದು ಬಾತ್ರೂಮ್ ಮಾಡ್ಬೇಕಾಯ್ತು. ಬಾತ್ರೂಮ್ ಓಕೆ ಮಾಡಿ. ಇದ್ರ ಪಕ್ಕದಲ್ಲಿ ಇದ್ರೆ ಟಚ್ ಮಾಡ್ದಂಗೆ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಳ್ಳಿ, ತೊಂದರೆ. ಗೋಡೆ ಮೇಲೆ ಮಾಡಕ್ಕೆ ಟಚ್ ಯಾರು ಗೋಡೆ ಮೇಲೆ, ಇದು ಈ ಕಾಂಪೌಂಡ್ ಗೋಡೆ ಮಾಡಿ ಮಾಡ್ಕೊಡ್ತೀರಾ? ಮಾಡಿ. ನಾನು ಹೇಳೋದು ಇದ್ರ ನೇರವಾಗಿ ಇದಕ್ಕಿಂತ ಹೊರಗೋಗಂಗಿಲ್ಲ, ಒಳಗೂ ಬರಂಗಿಲ್ಲ. ಅಲ್ಲಿಂದ ಕರೆಕ್ಟಾಗಿ ದಾರಿ ಹಿಡ್ಕೊಂಡ್ಬಿಟ್ಟು ಸ್ಟ್ರೈಟ್ ಹಿಡ್ಕೊಂಡು ಇದಕ್ಕೆ ಅರ್ಧ ಅಡಿ ಜಾಗ ಬಿಡಿ ಸರ್. ಅದಕ್ಕೊಂದು ಟಚ್ ಆಗಂಗಿಲ್ಲ. ಇಲ್ಲಿ ಬರುತ್ತಲ್ವ, ಇಲ್ಲಿಗೆ ಇದಲ್ಲ, ಇಲ್ಲಿಗೆ ಬರುತ್ತಲ್ವ, ಈಗ ಇದಕ್ಕೆ ಟಚ್ ಆಗಾಗಿಲ್ಲ, ಸರಿನಾ? ಟಚ್ ಆಗಾಗಿಲ್ಲ. ಇದು ಮಾಡ್ಕೊಂಡು ಅಲ್ಲಿವರೆಗೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಂಡು ಆ ಕಡೆ ನಾನು ಕೊಡ್ತೀನಿ, ಸರಿ? ಸರ್, ಇದು ಕಾಂಪೌಂಡ್ ಟಚ್ ಆಗಂಗಿಲ್ಲ, ಅದು ಇಲ್ಲೂ ಗ್ಯಾಪ್ ಬಿಡಬೇಕು ಅಂತಂದ್ರಲ್ಲ. ಯಾವುದು? ಬಾತ್ರೂಮ್ ಅದೇ ಟಾಯ್ಲೆಟ್ ಬಚ್ಚಲ್ ಮನೆ ಇಲ್ಲ, ಹಂಗಂತಲ್ಲ. ಅದು ಒಂದೊಂದ್ ಕಡೆ ಒಂದ್ ಸಿಸ್ಟಮ್. ದಕ್ಷಿಣದ ಖಾಲಿ ಜಾಗ ಜಾಸ್ತಿ ಇದ್ದಲ್ಲಿ ಚೇಂಜ್ ಮಾಡ್ಕೊಳ್ತಾವ. ದಕ್ಷಿಣ ಕೊಡಕ್ ಬರ್ತಾ ಇಲ್ಲ, ನಾವು ಉತ್ತರ ಕೊಟ್ಟಲ್ಲಿ ದಕ್ಷಿಣ ಕೊಡಕ್ ಬರ್ತಿಲ್ಲ. ಈಗ ಅದು ಇನ್ಕ್ಲೂಡಿಂಗ್ ಕಾಂಪೌಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದು ಅರ್ಧ ಅಡಿ ಕೊಟ್ಟಾಗ ಒಂದು ಅರ್ಧ ಅಡಿ ಮುಕ್ಕಾಲಡಿ ಜಾಗ ಬಿಡಿ, ಇಲ್ಲಿ ಸಾಕು. ಅರ್ಧ ಮುಕ್ಕಾಲಡಿ ಜಾಗ ಬಿಡಿ. ಅದು ಜಾಗ ಬಿಟ್ಟಾಗ ಅದನ್ನ ಕಾಂಪೌಂಡ್ ಟಚ್ ಮಾಡ್ಕೊಳ್ಳೋಣ. ಅದನ್ನ ಇದೇ ಕಾಂಪೌಂಡ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಫಿನಿಶ್ ಮಾಡೋಣ, ಸರಿನಾ? ಎಷ್ಟು ಬೇಕಾದ್ರೂ ಕೊಡ್ಬೋದಲ್ವ ಸರ್ ಗ್ಯಾಪ್? ಜಾಸ್ತಿ ಕೊಡೋದು ಅಂತಂದ್ರೆ ಮುಂದಕ್ಕೆ ತಿರುಗಿ ಅದನ್ನು ಎಕ್ಸ್ಟ್ರಾ ಖರ್ಚಾಗುತ್ತೆ ಅವ್ರಿಗೆ. ಮಿನಿಮಮ್ ಅಂತಂದ್ರೆ ಅರ್ಧ ಅಡಿ ಕೊಡಿ, ಒಂದಡಿ ಜಾಸ್ತಿ ಅಂದ್ರೆ ಒಂದಡಿ ಕೊಡಿ. ಅಲ್ಲ, ಒಬ್ರು ಓಡಾಡಂಗೆ ಮಾಡ್ಬೋದಲ್ವಾ? ಪ್ಲಾಸ್ಟಿಂಗ್ ಮಾಡ್ಕೋಬೇಕು, ಒಂದಡಿ ಒಂದಡಿ ಬಿಟ್ಕೊಳ್ಳಿ, ತಪ್ಪೇನು? ಅದಕ್ಕೆ ಕೇಳಿದ್ದೆ. ಒಂದಡಿ ಬಿಟ್ಕೊಳ್ಳಿ, ಒಂದಡಿ ಸಾಕಾಗತ್ತಲ್ವಾ? ಜಾಸ್ತಿ ಏನ್ ಬೇಡ. ಜಾಸ್ತಿ ಬಿಟ್ಟಂಗಲ್ಲ, ನನಗೆ ಮುಂದೆ ತೊಂದರೆ ಆಗತ್ತೆ. ಹಂಗಾಗಿ ಜಾಗ ಹೋಗುತ್ತೆ ಮುಂದೆ. ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು, ಸರಿನಾ? ಇದನ್ನ ಕರೆಕ್ಟಾಗಿ ಲೆವೆಲಾಗಿ ಮಾಡ್ಕೊಳ್ಳಿ, ಇದೀರೆಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ನಾನು ಈ ಕಡೆ ಇನ್ನೊಂದು ಟ್ರಿಪ್ ಬರ್ತೀನಲ್ಲ, ಉತ್ತರ ಕರ್ನಾಟಕ ಹೋಗ್ತೀನಲ್ವ, ನೀವು ಇದನ್ನೆಲ್ಲ ಮಾಡಿದಾಗ ನನಗೆ ಬಂದು ಪ್ಲಾನ್ ಕೊಡೋದು. ಇಲ್ಲ ಅಂತಂದ್ರೆ ಬರೋದಿಲ್ಲ. ನಾನು ನೀವು 1 ಲಕ್ಷ ಕೊಟ್ಟರು ಬರಲ್ಲ. ಇದೆಲ್ಲ ಮಾಡ್ಕೋಬೇಕು. ಸುಮ್ಮನೆ ಯಾಕೆ ಬರೋದು? ನಾನು ವೇಸ್ಟ್ ಆಗುತ್ತಲ್ವಾ? ನಾನು ಟೈಮ್ ಪಾಸ್, ಸುಮ್ಮನೆ ಟೈಮ್ ವೇಸ್ಟ್ ಆಗಲ್ಲ ನಂದು. ನಿಮಗೂ ಟೈಮ್ ವೇಸ್ಟ್, ನನಗೂ ಟೈಮ್ ವೇಸ್ಟ್ ಅಲ್ವಾ? ಕಂಪಲ್ಸರಿ ಮಾಡ್ಕೊಳ್ಳಿ ಸರ್. ಕಿಟಕಿ ಇಷ್ಟು ಮಿಸ್ ಆಗಿ 7 ಆಗ್ಬಿಟ್ಟೆ.
ಆಗಲಿ ನನ್ನ ಮನೆಗೆ 17 ಬಾಗಿಲು 7 ಕಿಟಕಿ ಯಾವ್ದೋ ಮುಚ್ಚಾಕ್ಬೇಕಾ? ಅದು ಬೇಡ ತಲೆ ಕೆಡ್ಸ್ಕೊಬೇಡ. ವೆಂಟಿಲೇಷನ್ನು ಇದೇನು ತಲೆ ಕೆಡ್ಸ್ಕೊಬೇಡ. ಅದ್ರ ಬಗ್ಗೆ ಈ ಸ್ಟೆಪ್ಸ್ ಇಷ್ಟ ಅದು ಮೆಟ್ಲು ಹೆಂಗ್ ಬರ್ಬೇಕು ಅಂತ ಅವು ತಲೆನೇ ಕೆಡ್ಸ್ಕೊಬೇಡಿ. ಅರ್ಥ ಆಯ್ತಾ? ಇದು ಸರಿಪಡಿಸ್ಕೊಳ್ಳಿ, ನಾವು ಫಸ್ಟ್ ಕ್ಲಾಸ್ ಆಗುತ್ತೆ, ಭಾಳ ಚೆನ್ನಾಗಿ. ಅದ್ರ ಬಗ್ಗೆ ಅಷ್ಟೊಂದು ಡೀಪಾಗಿ ಆಲೋಚನೆ ಮಾಡಬೇಡಿ. ಯಾವತ್ತೂ ಮನುಷ್ಯ ಸಕ್ಸಸ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಅಬ್ಬೇ ಪಾಪ ಹಿಡ್ಕೊಳಕ್ಲೆ ನೆಟ್ಕೊಂಡು ಬರಲ್ಲ ನನಗೆ. ಬರ್ತಾ ಇದೆ. ಸಕ್ಸಸ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಒಂದು ಸ್ಥಾನಬಲ ಮಾಡಿಕೊಂಡು ದೈವಾಶೀರ್ವಾದ ತಗೊಂಡು ಸಾಧನೆ ತಾಳ್ಮೆಯಿಂದ ಮಾಡಬೇಕು. ಅವಾಗ ಜಯ ಕಟ್ಟಿಟ್ಟ ಬುತ್ತಿ. ಪಾಸಿಟಿವ್ ಥಾಟ್ಸ್ ಮೇಲೆ ಹೋಗ್ಬೇಕು. ಜಯ ಕಟ್ಟಿಟ್ಟ ಬುತ್ತಿ. ಅವಾಗ ನೀನು ಇದನ್ನೆಲ್ಲ ಮಾಡ್ಕೊಳೋದಲ್ಲ, ನೀನು ಎಷ್ಟನ್ನ ಪಾಸಿಟಿವ್ ಏನನ್ನ ಮಾಡ್ಕೋ, ನೀನು ಸಕ್ಸಸ್ ಆಗೋದೇ ಇಲ್ಲ. ಅದನ್ನು ನಾನು ಎಲ್ಲಿ ಬೇಕಾದ್ರೆ ಕೈ ಎತ್ತಿ ಹೇಳ್ತೀನಿ. ನನ್ನ 15 ಲಕ್ಷ ಕಿಲೋಮೀಟರ್ಗಳ ಅನುಭವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಲ್ಲಗಳು ಹಿಂಗೆ ಮಾಡ್ಕೊಳ್ತೀನಿ ಅಂದರೆ ನನ್ನ ಗಂಟೆ ನಾನು ಹೋಗ್ಬೇಕಾಗಿದೆಯಾ? ನಂದು ಏನಾದರೂ ಒಂದು 10 ಎಕರೆ ಏನಾದರೂ ಶ್ರೀಗಂಧ ತೋಟ ಎಷ್ಟೆಷ್ಟು ಹೋಗ್ಬೇಕಾಗಿದೆ ನಂದೇ ಇಲ್ವಲ್ಲ. ಇಲ್ಲಪ್ಪ, ನಾನು ಬಂದಿದ್ದೀನಿ, ಇದು ಮಾಡ್ಕೊಳ್ಳಬೇಕು, ದಿಸ್ ಈಸ್ ಮೈ ಆರ್ಡರ್ ಅಂತ ಯಾಕೆ ಹೇಳ್ತೀನಿ? ನೀವು ಚೆನ್ನಾಗಿದ್ರೆ ತಾನೆ ಇನ್ನೊಂದ್ಸರಿ ಬಂದಾಗ ಗುರುಳೆ ಅಂತ ಚೆನ್ನಾಗಿದೆಯಪ್ಪ, ಓಕೆ ಅಷ್ಟೇ ಸಾಕು. ನಿಮ್ಮಿಂದ ಏನೋ ಒಂದು ₹1 ಬರುತ್ತಂತಲ್ಲ ಅಲ್ವಾ? ನೀವು ನೆನೆಸಿದ್ರೆ ನಮಗೂ ಊಟ ಸಿಗುತ್ತೆ ಚೆನ್ನಾಗಿ. ಬಂದು ಹೋಗಿದ್ದಕ್ಕೂ ನಿಮ್ಮ ಹೆಣ್ಣು ಮಕ್ಕಳು ಊಟ ಮಾಡ್ಬೇಕಾದ್ರೆ ನಾವು ಚೆನ್ನಾಗಿದ್ದೀವಪ್ಪ ಅಂದರೆ ನಮಗೂ ದೈವಾಶೀರ್ವಾದ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಖಂಡಿತವಾಗ್ಲೂ ಇದು ಮಾಡ್ಕೊಳ್ಳಿ. ಓಕೆನಾ? ನೆನಪಿದೆಯಾ ಇಷ್ಟು ಹೇಳಿದ್ದಲ್ಲ? ಓಕೆ, ಥ್ಯಾಂಕ್ ಯು. ಮೆಟ್ಲುಗಳು ಎಷ್ಟು ಬಂದಿದೆ ಅಂತ ಗೊತ್ತಾಗ್ತಲ್ಲ, ಅದರದ್ದೇ ಡೌಟ್ ಆಯ್ತು. ಯಾವುದು ತಲೆ ಕೆಡಿಸ್ಕೋಬೇಡ. ಎಷ್ಟು ಸರಿ ಬೆಸೆದಿರ್ಬೇಕು ಹೆಂಗೆ ಅಂತ ಸಾಕ್ತಾ ಇದೆ.